ನಮಸ್ಕಾರ ವೀಕ್ಷಕರೇ. ಗೆಸ್ ಮಾಡಿರುವ ಹಾಗೆ ನೀಟ್ ಮಾರ್ಕ್ಸ್ ಎಂಟ್ರಿಗಾಗಿ ಲಿಂಕ್ ಭಾಳ ಬೇಗನೆ ಅಂದರೆ ನಾಳೆ ಅವೈಲೇಬಲ್ ಆಗುತ್ತೆ. 5ನೇ ತಾರೀಕಿನಿಂದ 7ನೇ ತಾರೀಕು ಸಮಯಾವಕಾಶವಿರುವಂಥದ್ದು. ಓಕೆ, ನೀವು ಆ ಒಂದು ಲಿಂಕ್ ನಾಳೆ ಬಂದಾಗ ಅಂದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಥವಾ ಗ್ರೂಪಲ್ಲಿ ಹಾಕಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಐ ಡಿ ಪಾಸ್ವರ್ಡ್ ಕರ್ನಾಟಕ CETಗೆ ನೀವು ಮಾಡಿದ್ರೆ ನೋಡಿ, ಅಂದರೆ ಮೊದಲು ಯಾರು ಕರ್ನಾಟಕ CET ಅಪ್ಲೈ ಮಾಡಿರ್ತಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ, ಕ್ಲಿಕ್ ಮಾಡಿ ಲಾಗಿನ್ ಮಾಡಿ ಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಕರೆಕ್ಟ್ ಆಗಿದಿಲ್ಲ ಅಂತ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಪ್ಲಿಕೇಶನ್ ಫಾರ್ಮ್. ಮತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡಿಂಗ್ ಸಹ ಅವೈಲೇಬಲ್ ಇರುವಂಥದ್ದು ಮಾಡ್ಕೊಳ್ಳಿ. ಅದರಿಂದ ಕರ್ನಾಟಕ CET ಮತ್ತು ನೀಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಡಿಫ್ರೆನ್ಸ್ ಏನಿರೋದಿಲ್ಲ. ನೀಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀಟ್ ಸಂಬಂಧಪಟ್ಟಾಗೆ ರ್ಯಾಂಕಿಂಗ್ ಆಗಲಿ, ಕ್ಯಾಟಗರಿ ಅಂದರೆ ರ್ಯಾಂಕಿಂಗ್ ಆಗಿರ್ಬೋದು, ಮಾರ್ಕ್ಸಲ್ಲಿ ಅಪ್ಡೇಟ್ ಮಾತ್ರ ಆಗಿರುತ್ತೆ. ಓಕೆ, ಏನಾದರೂ ಬದಲಾವಣೆ ಕಂಡು ಬಂದರೆ ಕೆಗೆ ನೀವು ತಿಳಿಸ್ಬೇಕು. ಆಮೇಲೆ ಮತ್ತು UGCETಗೆ ಸಂಬಂಧಪಟ್ಟಾಗ ಆಲ್ರೆಡಿ ವೆರಿಫಿಕೇಷನ್ ಮಾಡಿಕೊಂಡ್ರೆ ಮತ್ತೆ ಹೋಗೋಂಥ ಅವಶ್ಯಕತೆ ಇರೋದಿಲ್ಲ. ನೀಟಿಗೆ ಸಪ್ರೇಟ್ ವೆರಿಫಿಕೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾರಿಗೆಲ್ಲ ನೀವು ಆ ಒಂದು ಅಪ್ಲಿಕೇಶನ್ ಫಾರ್ಮ್ ನೋಡಿದಾಗ ಎಸ್ ಅಂತ ಎಲ್ಲ ವೆರಿಫೈ ಆಗಿರುತ್ತೋ, ಒಂದು ವೇಳೆ ನೀವು ಹೋಗಿಲ್ಲಪ್ಪ ಅಂದರೆ ಭಯ ಬೇಡ, ಮಾರ್ಕ್ಸ್ ಎಂಟ್ರಿ ಮಾಡಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಲಿಂಗ್ವಿಸ್ಟಿಕ್ ರಿಲೀಸ್ ಸಂಬಂಧಪಟ್ಟ ಹಾಗೆ ನಿಮಗೆ ಆಲ್ರೆಡಿ ಎಸ್ ಅಂತ ಬಂದಿದ್ದರೆ ವೆರಿಫಿಕೇಷನ್ ನಿಮಗೆ ಅವಶ್ಯಕತೆ ಇರುವುದಿಲ್ಲ ಅಂತ ಅಲ್ಲಿ ಮೆನ್ಷನ್ ಮಾಡಿದರೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಬಟ್ ಯಾರಿಗೆ ಆಲ್ರೆಡಿ ಎಸ್ ಅಂತ ಬಂದಿದ್ದು, ಒಂದು ವೇಳೆ ನಿಮಗೆ ಕ್ಲೇಮ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಏನೋ ನೋ ಅಂತ ಬಂದಿತ್ತು, ಬ್ಲ್ಯಾಂಕ್ ಅಂತ ಸಾಫ್ಟ್ವೇರ್ ಎರರ್ ಆಗಿದ್ದರೆ ಭಯ ಬೇಡ, ಕೇಗೆ ವಿಸಿಟ್ ಮಾಡಿ ಮಾಡ್ಕೊಳ್ಬೋದು. ಅದಕ್ಕೆ ಡೇಟ್ಸ್ ಮೆನ್ಷನ್ ಮಾಡಿದರೆ ತೋರಿಸಿ ನಿಮಗೆ ವೀಡಿಯೋದ ಕೆಳಗಡೆ ತೋರಿಸ್ತಾ ಇದೆ ನೋಡಿ. ಈ ಒಂದು ಅನುಗುಣವಾಗಿ ಹೋಗಬೇಕಂದ್ರೆ ಸಂಜನ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ NRI ಕ್ಯಾಟಗರಿ ಆಗಿರ್ಬೋದು. ಅವರು ಕೇಗೆ ವಿಸಿಟ್ ಮಾಡಿ, ಮತ್ತು ಆಮೇಲೆ ಈ ಡಾಕ್ಯುಮೆಂಟ್ ಸಂಬಂಧಪಟ್ಟಾಗೆ ಸ್ಪೆಷಲಿ ಲಿಂಗ್ವಿಸ್ಟಿಕ್ ರಿಲೀಸ್ ಸಂಬಂಧಪಟ್ಟಾಗಿ ಏನಾದರೂ ತೊಂದರೆ ಇದ್ದರೂ ಸಹ ವಿಸಿಟ್ ಮಾಡಿ ಅಲ್ಲಿ 7ನೇ ತಾರೀಕಿನಿಂದ ನೀವಲ್ಲಿ ವೆರಿಫಿಕೇಷನ್ ಸ್ಲಿಪ್ ಅಂದರೆ ಅಲ್ಲಿ ವಿಸಿಟ್ ಮಾಡಿ ಅದನ್ನು ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೋದು, ಕರೆಕ್ಷನ್ ಮಾಡ್ಕೊಳ್ಬೋದು. ಓಕೆ, ಒಂದು ವೇಳೆ ನಿಮಗೆ ಕರ್ನಾಟಕ CETಯಲ್ಲಿ ಮಾಡ್ಕೊಂಡವರು ಅಂತೂ ವೆರಿಫಿಕೇಷನ್ ಹೋಗಿಲ್ಲ ಅಂದರೆ ಭಯ ಬೇಡ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ, ಆದ ನಂತರ ಹೋಗೋಂಥ ಅವಶ್ಯಕತೆಯೇ ಬೀಳೋದಿಲ್ಲ. ಓಕೆ, ಹಾಗೇನಾದರೂ ಕಂಡು ಬಂದರೆ ಕೇಗೆ ವಿಸಿಟ್ ಮಾಡಿ ಅದನ್ನು ನೀವು ಕರೆಕ್ಷನ್ ಬೇಕಾದರೂ ಮಾಡ್ಕೊಳ್ಬೋದು. ಓಕೆ, ಮತ್ತು ಈಗ ನಿಮ್ಗೆ ಯಾವುದೇ ರೀತಿ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ನಲ್ಲಿ ಏನೂ ಬದಲಾವಣೆ ಮಾಡ್ಕೋಕ್ಕೆ ಬರೋದಿಲ್ಲ, ಯಾಕಂದರೆ ಮೊನ್ನೆ ಬಿಟ್ಟಿರುವಂಥದ್ದು ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಫೈನ್. ಮತ್ತು ಹೊಸದಾಗಿ ರಿಜಿಸ್ಟ್ರೇಷನ್ಗಾಗಿ ಸಹ ಒಂದು ಆಲ್ರೆಡಿ ನೋಟಿಫಿಕೇಷನ್ ಬಂದಿದೆ, ಓಪನ್ ಆಗಿಲ್ಲ, ಅದು ಬಿಟ್ಟಾಗ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿರ್ತೇನೆ. ಅವರು ಸಹ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ನಿಮಗೆ ಮತ್ತು ಸಪ್ರೇಟಾಗಿ ವೆರಿಫಿಕೇಷನ್ ಕರೀಲೇಬೇಕಾಗುತ್ತೆ. ನೋಡೋಣ ಏನು ಮಾಡ್ತಾರಂತ. ಒಟ್ಟಾಗಿ ಇಲ್ಲಿವರೆಗಿನ ಅಪ್ಡೇಟ್ ಆಗಿದೆ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ವಿಡಿಯೋ ಮುಖಾಂತರ ಮಾಹಿತಿ ಏನಿತ್ತು. ಮೊದಲನೇದು ಮಾರ್ಕ್ಸ್ ಎಂಟ್ರಿಗೆ ನಾಳೆ ಬಿಡ್ತಾರೆ, 5ರಿಂದ 7ನೇ ತಾರೀಕುವರೆಗೂ ಸಮಯಾವಕಾಶವಿರುತ್ತೆ, ಮಾಡ್ಕೊಳ್ಳಿ. ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಎಸ್ ಆಗಿದ್ರೆ ನಿಮಗೆ ವೆರಿಫಿಕೇಷನ್ ಹೋಗೋಂಥ ಅವಶ್ಯಕತೆ ಇಲ್ಲ. ಓಕೆ, ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಎಸ್ ಅಂತ ಬರುತ್ತೆ, ನೀವು ಆಪ್ಷನಿಟಿ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಯಾರಿಗೆ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಇದ್ದು ಒಂದು ಎಸ್ ಅಂತ ಬಂದಿಲ್ಲ, ಬ್ಲ್ಯಾಂಕ್ ಬಂದಿತ್ತು, ನೋ ಅಂತ ಬಂದಿದ್ದರೆ ಕೇಗೆ ವಿಸಿಟ್ ಮಾಡ್ಕೊಳ್ಳಿ, ಅದನ್ನು ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೋದು. NRI ಆಗಿರ್ಬೋದು ಮತ್ತು ಸಂಜನ್ ಸಂಬಂಧಪಟ್ಟಾಗೆ ಕ್ಯಾಟಗರಿ 1 to 8 ನಿಮಗೆ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಓಕೆ, ನಾನು ನಿಮಗೆ ಸ್ಕೆಡ್ಯೂಲ್ ಸ್ಕ್ರೀನ್ ಕೆಳಗಡೆ ತೋರಿಸ್ತಾ ಇದ್ದೀನಿ. ಫೈನ್, ಈ ರೀತಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.